ಎಲ್ಲ ನಮ್ಮ ಯೂಟ್ಯೂಬ್ ವಿಡಿಯೋ ನೋಡುಗರಿಗೆ ನಮಸ್ಕಾರ. ಇವತ್ತು ಮತ್ತೆ ಒಂದು ಸಾರಿ ನಗರ ಕೊಯ್ಲಿಗೆ ಗಾಡಿನ ಲೋಡ್ ತಗೊಂಬಂದಿದ್ವು. ನಮ್ಮ ಗಾಡಿ ಲೋಡ್ ತಗೊಂಬಂದಿದ್ವು. ಇಲ್ಲಿ ಪ್ರತಿ ಸಾರಿ ಬಂದಾಗೆಲ್ಲ ಒಂದು ಏನಾದರೂ ಹೊಸದನ್ನು ನಾವು ನೋಡೋದಕ್ಕೆ ಸಿಗ್ತದೆ. ಯಾಕಂದರೆ ಮೊದಲಿನ ಸಾರಿ ಬಂದಾಗ ಹೋದ ಸಾರಿ ಬಂದಾಗ ಇಲ್ಲಿ ಇಷ್ಟು ಹಸಿರಾಗಿರಲಿಲ್ಲ. ಸ್ವಲ್ಪ ಮಳೆ ಕಡಿಮೆ ಆಗಿತ್ತು. ಮಳೆ ಆಗಿರಲಿಲ್ಲ ಅಂತ ಅನ್ಕೊಂತೇನೆ. ಈ ಸಾರಿ ಬಂದಾಗ ನೋಡಿ ಎಲ್ಲ ಹಚ್ಚ ಹಸಿರಾದ ಪೈರು. ದೇಶದ ಕೊನೆಯ ಭಾಗದಲ್ಲಿದ್ದೇವೆ. ಕಣ್ಣು ಹರಿಸಿದತ್ತೆಲ್ಲ ಹಸಿರಾದ ಭೂಮಿ. ಅಲ್ಲಿ ನೋಡಿ ಟ್ರೈನ್ ಬರ್ತಾ ಇದೆ. ಒಂದು ಬುಲೆಟ್ ಟ್ರೈನ್ ತರಾನೇ ಇದೆ. ಪ್ರಕೃತಿಯ ಸೌಂದರ್ಯವನ್ನ ನೋಡುತ್ತಿದ್ದರೆ ಅದೆಷ್ಟು ಮನಸ್ಸಿಗೆ ಆನಂದವಾಗುತ್ತದಂದ್ರೆ ಹೇಳುವುದಕ್ಕೆ ಶಬ್ದಗಳು ಸಾಲದು. ಈ ಲೋಕದಲ್ಲಿ ಜೀವಿಸಿದ ನಾವೇ ಧನ್ಯವಂತರೆಂದೆನಿಸುತ್ತದೆ. ನೋಡಿದತ್ತ ಕಣ್ಣು ಹರಸಿದತ್ತೆಲ್ಲ ಒಂದು ಅದ್ಭುತವಾಗಿ ಕಾಣುತ್ತದೆ. ಆಕಾಶ ಮತ್ತು ಭೂಮಿ ಸೇರಿದಂತೆ ಕಾಣುತ್ತಿದೆ. ಅದೆಷ್ಟು ಅದ್ಭುತವಾಗಿ ದೇವರು ಲೋಕವನ್ನ ಸೃಷ್ಟಿ ಮಾಡಿ ಆ ಲೋಕದಲ್ಲಿ ನಮ್ಮನ್ನ ಜೀವಿಸುವುದಕ್ಕೆ ಬಿಟ್ಟಿದ್ದಾರಲ್ವಾ. ಎಲ್ಲವೂ ಉಚಿತವಾಗಿ, ಗಾಳಿ, ನೀರು, ಗಿಡ, ಮರ ನೋಡಿ, ಈ ಎಲ್ಲ ಪ್ರಕೃತಿಯ ಅಂದವನ್ನು ಸವಿಯುತ್ತಾ ಈ ತಣ್ಣನೆಯ ಗಾಳಿಯಲ್ಲಿ ಕುಣಿದು ತೇಲಾಡುತ್ತಿರುವ ಸಹೋದರರು. ಓಹೋ, ಇದೇ ಅಲ್ಲವೇ ಸಂತೋಷ. ಇಲ್ಲಿ ನೋಡಿ, ಬೇವಿನ ಮರಗಳನ್ನ ಸಸಿಯಾಗಿರುವಾಗ ನೆಟ್ಟು ದೊಡ್ಡದಾದ ಮೇಲೆ ಗಿಡಗಳಾದ ಮೇಲೆ ಗಿಡಗಳ ತುದಿಯನ್ನ ಕಟ್ ಮಾಡಿ ಈ ತರ ಗೋಣಿ ತಟ್ಟನ್ನ ಕಟ್ಟಿದ್ದಾರೆ. ಯಾಕಂದ್ರೆ ಈ ಗಿಡ ಮರಗಳು, ಈ ಬೇವಿನ ಮರಗಳು ನೆರಳನ್ನ ಜಾಸ್ತಿ ಕೊಡ್ಲಿ ಬೇಸಿಗೆಯ ಟೈಮಲ್ಲಿ ಅಂತ ನೋಡಿ. ಆಕೆ ಪಕ್ಕದಲ್ಲಿ ಇದ್ದಾವಲ್ಲ, ಆ ರೀತಿ ಗುಂಪಾಗಿ ಬೆಳಿಲಿ ಅಂತ ಹೇಳಿ ಈ ಗಿಡಗಳನ್ನ ಈ ರೀತಿಯಾಗಿ ತುದಿಯನ್ನ ಕಟ್ ಮಾಡಿದ್ದಾರೆ. ನೋಡಿ, ಪಕ್ಕದಲ್ಲಿರುವಂತದ್ದು ಎಷ್ಟು ಗುಂಪಾಗಿ ಬೆಳೆದಿದ್ದಿಲ್ಲ ನೋಡಿ. ಇದೀಗ ನೋಡಿ, ಕಟ್ ಮಾಡಿರುವಂತದ್ದೇ ಚಿಗಿತಾ ಇದೆ ನೋಡಿ. ಇದು ಚಿಗುರುತ್ತಾ ಐತೆ. ಮನುಷ್ಯರಾದ ನಾವು ಹೊಸದಾಗಿ ಏನಾದ್ರೂ ಒಂದು ಕಂಡು ಹಿಡಿತಾನೇ ಇರ್ತೇವಲ್ಲ. ನಮಸ್ಕಾರ.